ದ್ವಿತೀಯ PUCಯ ಒಂದು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ 4.3 ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹದ್ದು ಮೌರ್ಯರು ಅನ್ನುವಂತಹ ಒಂದು ಅಧ್ಯಾಯ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಒಂದು ನೋಟ್ಸನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ. ಮೌರ್ಯ ವಂಶವನ್ನು ಸ್ಥಾಪಿಸಿದವರು ಯಾರು ಅಂತ ಇದೆ. ಇದಕ್ಕೆ ಚಂದ್ರಗುಪ್ತ ಮೌರ್ಯ. ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ ಅಂತ ಇದೆ. ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಮೌರ್ಯರ ರಾಜಲಾಂಛನ ಯಾವುದು? ಅದು ಧರ್ಮಚಕ್ರ. ಮುದ್ರಾ ರಾಕ್ಷಸವನ್ನು ಯಾರು ಬರೆದರು? ವಿಶಾಖದತ್ತ. ಅರ್ಥಶಾಸ್ತ್ರವನ್ನು ಯಾರು ಬರೆದರು? ಅದು ಕೌಟಿಲ್ಯ. ಇಂಡಿಕಾವನ್ನು ಯಾರು ಬರೆದರು? ಅದು ಮೆಗಸ್ತನೀಸ್. ಚಂದ್ರಗುಪ್ತ ಮೌರ್ಯನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಲು ಸಹಾಯ ಮಾಡಿದವರು ಯಾರು ಅಂದರೆ ಅದು ಕೌಟಿಲ್ಯ. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟಂತಹ ನಂತರ ದೊರೆ ಯಾರು ಅಂದರೆ ಅದು ಧನನಂದ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸನನ್ನು ರಾಯಭಾರಿಯಾಗಿ ಕಳುಹಿಸಿದವರು ಯಾರು ಅಂದರೆ ಅದು ಗ್ರೀಕ್ ದೊರೆ ಸೆಲ್ಯೂಕಸ್. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ಗ್ರೀಕ್ ದೊರೆಯನ್ನು ಹೆಸರಿಸಿ ಅಂತ ಇದೆ. ಅದು ಸೆಲ್ಯೂಕಸ್. ಜೈನ ಧರ್ಮವನ್ನು ಅನುಸರಿಸಿದಂತಹ ಮೌರ್ಯ ಅರಸನ್ನು ಹೆಸರಿಸಿ ಅಂತ ಇದೆ. ಅದು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು ಅಂದರೆ ಅದು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಕಳೀತಾನೆ. ಹಾಗೆ ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು ಅಂದರೆ ಅದು ಚಂದ್ರಗುಪ್ತ ಮೌರ್ಯ. ಅಶೋಕನ ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ ಅಂದರೆ ಅದು 13ನೇ ಬಂಡೆಗಲ್ಲು ಶಾಸನ. ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟನನ್ನು ಹೆಸರಿಸಿ ಅಂತ ಇದೆ. ಅದು ಅಶೋಕ ಚಕ್ರವರ್ತಿ. 3ನೇ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೆಯಿತು ಅಂದರೆ ಅದು ಪಾಟಲಿಪುತ್ರದಲ್ಲಿ. ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದು ಅಂದರೆ ಅದು ಸಾಂಚಿ. ಭಾರತದ ರಾಷ್ಟ್ರ ಲಾಂಛನ ಯಾವುದು ಅಂದರೆ ಅದು ಸಾರನಾಥ ಸ್ತಂಭದ ಶಿರಾಭಾಗ. ಶಾತವಾಹನ ಸಂತತಿಯ ಸ್ಥಾಪಕರು ಯಾರು ಅಂದರೆ ಅದು ಸಿಮುಕ. ಶಾತವಾಹನರ ರಾಜಧಾನಿ ಯಾವುದು ಅಂದರೆ ಅದು ಪ್ರತಿಷ್ಠಾನ ಅಥವಾ ಪೈತಾನ. ಗಾಥಾ ಸಪ್ತಸತಿಯನ್ನು ಯಾರು ಬರೀತಾರೆ ಅಂದರೆ ಅದು ಆಲ ಮಹಾರಾಜ. ಗೌತಮಿ ಬಾಲಶ್ರೀಯು ಹೊರಡಿಸಿದಂತಹ ಶಾಸನ ಯಾವುದು ಅಂದರೆ ಅದು ನಾಸಿಕ್ ಶಾಸನ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 2 ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅದು ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕವಾಗಿರುವಂತಹ ಯಾವುದಾದರೂ 2 ಆಧಾರಗಳನ್ನು ಹೆಸರಿಸಿ ಅಂತ ಇದೆ. ಅದು ಕೌಟಿಲ್ಯನ ಅರ್ಥಶಾಸ್ತ್ರ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವ ಯಾವುದಾದರೂ 2 ಸ್ಥಳಗಳನ್ನು ಹೆಸರಿಸಿ ಅಂತ ಹೇಳಿದರೆ ಅದು ಮಸ್ಕಿ, ಗವಿಮಠ, ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಸನ್ನತಿ. ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ 2 ಬಗೆಯ ನ್ಯಾಯಾಲಯಗಳು ಯಾವುವು ಅಂತ ಇದೆ. ಅದು ಧರ್ಮಸ್ಥೇಯ ಮತ್ತು ಕಂಟಕ ಶೋಧನ. ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನು ಅಂತ ಇದೆ. ಅದು ಅಶೋಕನ ಬಿರುದಾದಂತಹ ದೇವನಾಮ ಪ್ರಿಯದರ್ಶಿನಿ ಅಶೋಕ ಪ್ರಥಮ ಬಾರಿಗೆ ಮಸ್ಕಿ ಶಾಸನದಲ್ಲಿ ಕಂಡುಬಂದಿದೆ. ಹಾಗೆ ಮೆಗಸ್ತನೀಸ್ ಯಾರು? ಅವನ ಕೃತಿಯನ್ನು ಹೆಸರಿಸಿ ಅಂತ ಇದೆ. ಗ್ರೀಕ್ ರಾಯಭಾರಿ ಮತ್ತು ಅವನ ಕೃತಿ ದಿ ಇಂಡಿಕಾ. ವಿಶಾಖದತ್ತನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ ಅಂತ ಇದೆ. ಅದು ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ಕೌಟಿಲ್ಯ ಯಾರು? ಅವನ ಪ್ರಸಿದ್ಧ ಕೃತಿ ಯಾವುದು? ಪ್ರಾಚೀನ ಭಾರತದ ಒಬ್ಬ ಹೆಸರಾಂತ ರಾಜನೀತಿ ನಿಪುಣ ಮತ್ತು ಅವನ ಕೃತಿ ದಿ ಕೌಟಿಲ್ಯ. ಧರ್ಮ ಮಹಾಮಾತ್ರರನ್ನು ನೇಮಿಸಿದ ಅರಸು ಯಾರು? ಅವರ ಕೃತಿ ಏನಾಗಿತ್ತು ಅಂದರೆ ಅದು ಅಶೋಕ ಚಕ್ರವರ್ತಿ ಮತ್ತು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುವುದು. ಶಾತವಾಹನರ ಯಾರಾದರೂ 2 ಪ್ರಮುಖ ದೊರೆಗಳನ್ನು ಹೆಸರಿಸಿ ಅಂತ ಇದೆ. ಅದು ಆಲ ಮಹಾರಾಜ ಮತ್ತು ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ನಾಸಿಕ್, ಕರ್ಲೆ ಮತ್ತು ಕನ್ನೇರಿ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯ ಅಂದರೆ 5 ಅಂಕದ ಪ್ರಶ್ನೋತ್ತರಗಳಿವು. ಚಂದ್ರಗುಪ್ತ ಮೌರ್ಯನ ಸಾಧನೆಗಳ ಬಗ್ಗೆ ಬರೆಯಿರಿ ಅಂತ ಇದೆ. ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಪ್ರಾಚೀನ ಭಾರತದ ಒಬ್ಬ ಹೆಸರಾಂತ ರಾಜನೀತಿ ನಿಪುಣನಾದಂತಹ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನಿಗೆ ಅಗತ್ಯ ಶಿಕ್ಷಣ ಮತ್ತು ಸೈನಿಕ ತರಬೇತಿಯನ್ನು ನೀಡ್ತಾನೆ ಮತ್ತು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಆತನು ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡ್ತಾನೆ. ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಮೌರ್ಯನು ಒಬ್ಬ ಬಲಿಷ್ಠ ಸೈನ್ಯವನ್ನು ಕೂಡ ಆತ ಕಟ್ಟಿದ. ಪ್ರಾರಂಭದಲ್ಲಿ ಪಂಜಾಬಿನ ಸಣ್ಣ ರಾಜರುಗಳನ್ನು ಸೋಲಿಸಿ ಆನಂತರ ಮಗಧ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಾನೆ. ನಂತರ ಕೊನೆಯ ದೊರೆ ಧನನಂದನನ್ನು ಕೊಂದು ಆತನ ಕ್ರೂರ ಆಡಳಿತವನ್ನು ಕೊನೆಗಣಿಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು
ಹಾಕ್ತಾನೆ. ಅಲೆಕ್ಸಾಂಡರ್ನ ಮರಣಾನಂತರ ಮಧ್ಯ ಏಷ್ಯಾದಲ್ಲಿಯ ಗ್ರೀಕ್ ಸಾಮ್ರಾಜ್ಯಕ್ಕೆ ಸೆಲ್ಯೂಕಸ್ ಅಧಿಪತಿಯಾಗ್ತಾನೆ. ಕ್ರಿಸ್ತಪೂರ್ವ 305ರಲ್ಲಿ ನಡೆದಂತಹ ಯುದ್ಧದಲ್ಲಿ ಚಂದ್ರಗುಪ್ತ ಮೌರ್ಯನು ಗ್ರೀಕ್ ದೊರೆ ಸೆಲ್ಯೂಕಸ್ನನ್ನ ಸೋಲಿಸ್ದ. ಆದ್ದರಿಂದ ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯನೊಂದಿಗೆ ಒಂದು ಒಪ್ಪಂದವನ್ನು ಕೂಡ ಆತ ಮಾಡ್ಕೊಳ್ತಾನೆ. ಇನ್ನು ಒಪ್ಪಂದದ ಕರಾರುಗಳು ಏನೇನಾಗಿತ್ತು ಅಂದರೆ ಕಾಬೂಲ್, ಕಂದಹಾರ್, ಅಫ್ಘಾನಿಸ್ತಾನ್ ಮತ್ತು ಬಲೂಚಿಸ್ತಾನ್ಗಳನ್ನೊಳಗೊಂಡ ವಿಸ್ತಾರವಾದ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ನೀಡಲಾಗುತ್ತೆ. ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ರು. ಚಂದ್ರಗುಪ್ತ ಮೌರ್ಯನು ಯುದ್ಧ ತರಬೇತಿ ಹೊಂದಿದ್ದ 500 ಆನೆಗಳನ್ನು ಅವನಿಗೆ ಬಳುವಳಿಯಾಗಿ ನೀಡಲಾಗುತ್ತೆ. ಸೆಲ್ಯೂಕಸನು ಮೆಗಸ್ತನೀಸನನ್ನು ತನ್ನ ರಾಯಭಾರಿಯಾಗಿ ಪಾಟಲಿಪುತ್ರಕ್ಕೆ ಕಳಿಸ್ತಾನೆ. ಜೈನ ಧರ್ಮದ ಪ್ರಕಾರ ಚಂದ್ರಗುಪ್ತ ಮೌರ್ಯನು ತನ್ನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ತ್ಯಜಿಸಿ ಜೈನ ವಿದ್ವಾಂಸ ಭದ್ರಬಾಹುವಿನ ಪ್ರಭಾವದಿಂದ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಆತ ಕಳೀತಾನೆ ಮತ್ತು ಕ್ರಿಸ್ತಪೂರ್ವ 300ರಲ್ಲಿ ಸಲ್ಲೇಖನ ವ್ರತವನ್ನು ಅನುಸರಿಸಿ ಆತ ಪ್ರಾಣತ್ಯಾಗವನ್ನು ಮಾಡ್ತಾನೆ. ಇನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಶೋಕನು ಕೈಗೊಂಡಂತಹ ಕ್ರಮಗಳಾವುವು ಅಂತ ಇದೆ. ಭಾರತ ಮಾತ್ರವಲ್ಲದೆ ಭಾರತದ ಹೊರಗೂ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಶೋಕ ಕಾರಣನಾಗ್ತಾನೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡ. ಅವುಗಳೆಂದರೆ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದಂತಹ ಲುಂಬಿನಿವನ, ಗಯಾ, ಸಾರನಾಥ ಮತ್ತು ಕುಶಿನಗರವನ್ನು ಸಂದರ್ಶಿಸಿದ ಮತ್ತು ಧರ್ಮಗೋಷ್ಠಿಗಳನ್ನು ಕೂಡ ಆತ ಏರ್ಪಡಿಸ್ತಾನೆ. ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ಆತ ನಿರ್ಮಿಸ್ತಾನೆ ಮತ್ತು ಅವುಗಳ ದತ್ತಿಗಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನು ಕೂಡ ಆತ ವ್ಯಯಿಸ್ತಾನೆ. ಬುದ್ಧನ ತತ್ವಗಳನ್ನು ಬಂಡೆಗಳು, ಸ್ತಂಭಗಳು ಮತ್ತು ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿಸ್ತಾನೆ. ಹಾಗೆ ಬೌದ್ಧ ಧರ್ಮದ ಪ್ರಚಾರತೆಗಾಗಿ ಧರ್ಮ ಮಾತ್ರರು, ಯುಕ್ತರು ಮತ್ತು ರಜ್ಜುಕರು ಎಂಬ ಅಧಿಕಾರಿಗಳನ್ನು ಕೂಡ ಆತ ನೇಮಿಸಿದನು. ಕ್ರಿಸ್ತಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ನಡೆಸ್ತಾರೆ. ಬೌದ್ಧ ಧರ್ಮ ಪ್ರಚಾರತೆಗೆ ಆಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನು ಕೂಡ ಆತ ಕಳಿಸ್ತಾನೆ. ಹಾಗೆ ಅನೇಕ ಕಲ್ಯಾಣಕಾರಕ ಚಟುವಟಿಕೆಗಳನ್ನು ಕೂಡ ಕೈಗೊಂಡ. ಅವನು ಬಾವಿಗಳನ್ನು ತೋಡಿಸ್ತಾನೆ, ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸ್ತಾನೆ, ರಸ್ತೆಗಳ ಬದಿಗಳಲ್ಲಿ ಫಲ ನೀಡುವಂತಹ ಮರಗಳನ್ನು ಕೂಡ ನಡೆಸ್ತಾನೆ. ಸೇವೆ ಮತ್ತು ತ್ಯಾಗ ಅವನ ಗುರಿಯಾಗಿತ್ತು. ಇನ್ನು ಮೌರ್ಯದ ಆಡಳಿತವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅದು ಕೇಂದ್ರ ಸರ್ಕಾರ ರಾಜನೇ ರಾಜ್ಯದ ಮುಖ್ಯಸ್ಥನಾಗಿರ್ತಾ ಇದ್ದ. ರಾಜನು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಹಾಗೂ ಸೈನ್ಯಾಧಿಕಾರದ ಪ್ರಮುಖ ಮೂಲವಾಗಿದ್ದ. ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಮಂತ್ರಿ ಪರಿಷತ್ತು ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತಾ ಇದ್ದಂತಹ ಸಲಹಾ ಸಮಿತಿ ಇತ್ತು. ಅರ್ಹತೆ ಮತ್ತು ಸಾಮರ್ಥ್ಯವನ್ನು ಪರಿಗಣಿಸಿ ರಾಜನು ಮಂತ್ರಿಗಳನ್ನು ನೇಮಿಸ್ತಾ ಇದ್ದ. ಕೇಂದ್ರ ಸರ್ಕಾರದ ಆಡಳಿತದ ವಿಷಯಗಳನ್ನು 30 ಇಲಾಖೆಗಳಾಗಿ ವಿಭಜಿಸಲಾಗಿತ್ತು. ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಮೇಲ್ವಿಚಾರಕನು ಕೂಡ ಇರ್ತಾ ಇದ್ದ. ಮೌರ್ಯ ಸಾಮ್ರಾಜ್ಯದಲ್ಲಿ ರಾಜನೇ ಮೇಲ್ಮನವಿಯ ಅತ್ಯುಚ್ಚ ನ್ಯಾಯಾಲಯವಾಗಿದ್ದ. ಮೌರ್ಯ ಸಾಮ್ರಾಜ್ಯದ ನಾಗರಿಕ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಧರ್ಮಸ್ಥೇಯ ಹಾಗೂ ಅಪರಾಧಿ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಕಂಟಕ ಶೋಧನ ಎಂಬ 2 ಬಗೆಯ ನ್ಯಾಯಾಲಯಗಳಿದ್ವು. ಅವು ಭೂಕಂದಾಯ, ರಾಜ್ಯಾದಾಯದ ಪ್ರಮುಖ ಮೂಲವಾಗಿತ್ತು. ಉತ್ಪನ್ನದ 6ನೇ 1 ಭಾಗವನ್ನು ತೆರಿಗೆಯಾಗಿ ನಿಗದಿಪಡಿಸಲಾಗ್ತಾ ಇತ್ತು. ಕಂದಾಯವನ್ನು ಹಣ ಅಥವಾ ವಸ್ತು ರೂಪದಲ್ಲಿ ಸಂಗ್ರಹಿಸಲಾಗ್ತಾ ಇತ್ತು. ಇನ್ನು ಪ್ರಾಂತೀಯ ಸರ್ಕಾರ. ಮೌರ್ಯ ಸಾಮ್ರಾಜ್ಯವು 5 ಪ್ರಾಂತ್ಯಗಳಾಗಿ ವಿಭಾಗಿಸಲಾಗಿತ್ತು ಮತ್ತು ಅವುಗಳ ರಾಜಧಾನಿಯನ್ನು ಗಿರಿನಾರ್, ತಕ್ಷಶಿಲಾ, ಉಜ್ಜಯಿನಿ, ತೋಸಾಲಿ ಮತ್ತು ಸುವರ್ಣಗಿರಿಗಳಾಗಿದ್ದವು. ಪ್ರತಿಯೊಂದು ಪ್ರಾಂತ್ಯವು ಒಬ್ಬೊಬ್ಬ ರಾಜ್ಯಪಾಲರ ಅಧೀನದಲ್ಲಿರ್ತಾ ಇತ್ತು. ಪ್ರಾಂತ್ಯಗಳನ್ನು ಪುನಃ ಜಿಲ್ಲೆಗಳಾಗಿ ವಿಭಾಗಿಸಲಾಗ್ತಾ ಇತ್ತು. ಅವುಗಳಿಗೆ ಸ್ಥಾನಿಕರಿಂದ ಆಳಲ್ಪಡ್ತಾ ಇದ್ವು. ಗ್ರಾಮಿಕ ಹಳ್ಳಿಯ ಮುಖ್ಯಸ್ಥನಾಗಿರ್ತಾ ಇದ್ದ. ಗ್ರೀಕ್ ರಾಯಭಾರಿಯಾದಂತಹ ಮೆಗಸ್ತನೀಸನು ಹೇಳುವಂತೆ ನಗರಾಡಳಿತ ಅತ್ಯುತ್ತಮವಾಗಿತ್ತು. ಮೌರ್ಯರ ಸೈನ್ಯವು ಆರಕ್ಷಕ ದಳ, 30,000 ಅಶ್ವಪಡೆ ಮತ್ತು 9,000 ಆನೆಗಳನ್ನು ಕೂಡ ಹೊಂದಿದ್ದ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರ ಕೊಡುಗೆಗಳನ್ನು ವಿವರಿಸಿ ಅಂತ ಇದೆ. ಮೌರ್ಯರು ಅನೇಕ ಕಟ್ಟಡಗಳು, ಅರಮನೆಗಳು ಮತ್ತು ಸ್ಮಾರಕಗಳನ್ನು ಕೂಡ ನಿರ್ಮಿಸುತ್ತಾರೆ. ಅಶೋಕನಿಗಿಂತ ಮುಂಚೆ ಕಟ್ಟಡಗಳನ್ನು ಮರಗಳಿಂದ ಕಟ್ಟಲಾಗ್ತಾ ಇತ್ತು. ಅಶೋಕನು ಮರ ಮತ್ತು ಇಟ್ಟಿಗೆ ಬಳಕೆಯನ್ನು ಬಿಟ್ಟು ಕಲ್ಲುಗಳನ್ನು ಬಳಸಲು ಪ್ರಾರಂಭಿಸಿದ. ಇನ್ನು ಸ್ತೂಪಗಳು, ಬುದ್ಧನ
ಗೌರವಾರ್ಥ ಅಥವಾ ಆತನ ಅವಶೇಷಗಳ ಮೇಲೆ ಇಟ್ಟಿಗೆ ಅಥವಾ ಕಲ್ಲಿನಿಂದ ನಿರ್ಮಿಸಲಾದ ಗುಮ್ಮಟಗಳೇ ಸ್ತೂಪಗಳು. ಅಶೋಕನು ತನ್ನ ಸಾಮ್ರಾಜ್ಯದಾದ್ಯಂತ 84,000 ಸ್ತೂಪಗಳನ್ನು ನಿರ್ಮಿಸಿದ್ದಾನೆಂದ ನಂಬಿಕೆ ಇದೆ. ಅವುಗಳಲ್ಲಿ ಮಧ್ಯಪ್ರದೇಶದಲ್ಲಿ ಸಾಂಚಿ ಸ್ತೂಪ ಅತ್ಯಂತ ದೊಡ್ಡ ಮತ್ತು ಪ್ರಸಿದ್ಧ ಸ್ತೂಪವಾಗಿದೆ. ಇನ್ನು ಅರಮನೆಗಳು. ಈ ಕಾಲದಲ್ಲಿ ಹಲವಾರು ಅರಮನೆಗಳನ್ನು ನಿರ್ಮಿಸಲಾಗಿದ್ದು, ಅವುಗಳಲ್ಲಿ ಪಾಟಲಿಪುತ್ರದಲ್ಲಿರುವ ಚಂದ್ರಗುಪ್ತ ಮೌರ್ಯನ ಅರಮನೆ ತುಂಬ ಪ್ರಸಿದ್ಧವಾಗಿತ್ತೆಂದು ಚೀನಿ ಯಾಂತ್ರಿಕ ಪಾಹಿಯಾನ್ ಅಭಿಪ್ರಾಯಪಡ್ತಾನೆ. ಇನ್ನು ಗುಹಾಲಯಗಳು. ಬೌದ್ಧ ಸನ್ಯಾಸಿಗಳ ಧ್ಯಾನಕ್ಕಾಗಿ ಅಶೋಕ ಮತ್ತು ಅವನ ಮೊಮ್ಮಗ ದಶರಥ ಗುಹಾಲಯಗಳನ್ನು ನಿರ್ಮಿಸಿದರು. ಗಯಾ ಸಮೀಪದ ಬಾರಾಬರ್ ಪರ್ವತಗಳಲ್ಲಿನ ಹಾಗೂ ನಾಗಾರ್ಜುನ ಬೆಟ್ಟಗಳಲ್ಲಿನ ಗುಹೆಗಳು ಈ ಕಾಲಕ್ಕೆ ಸೇರಿದವುಗಳಾಗಿವೆ. ಇನ್ನು ಸ್ತಂಭಗಳು. ಅಶೋಕನ ಅಧಿಕಾರಾವಧಿಯಲ್ಲಿ ವಿವಿಧ ವಿನ್ಯಾಸಗಳ ಶಿಲಾಸ್ತಂಭಗಳು ನಿರ್ಮಾಣವಾಗ್ತವೆ. ಅಶೋಕನು 30ಕ್ಕಿಂತ ಹೆಚ್ಚು ಸ್ತಂಭಗಳನ್ನು ನಿರ್ಮಿಸಿದನೆಂದು ಕೂಡ ನಂಬಲಾಗಿದೆ. ಅವುಗಳಲ್ಲೆಲ್ಲ ಪ್ರಮುಖವಾದದ್ದು ಸಾರನಾಥ ಸ್ತಂಭವಾಗಿದೆ. ಸಾರನಾಥ ಸ್ತಂಭದ ಶಿರೋಭಾಗವು ಭಾರತದಲ್ಲಿ ರಾಷ್ಟ್ರ ಲಾಂಛನವಾಗಿದೆ. ಹಾಗೆ ಇನ್ನು ಮುಂದಿನದು 30-40 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು. ಇದು 10 ಅಂಕದ ಪ್ರಶ್ನೋತ್ತರಗಳು. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಅಶೋಕನು ಮೌರ್ಯರಲ್ಲಿ ಶ್ರೇಷ್ಠ ಅರಸನಾಗಿದ್ದ ಮತ್ತು ಪ್ರಪಂಚದ ಅರಸರುಗಳಲ್ಲಿಯೇ ಒಬ್ಬ ಹೆಸರುವಾಸಿಯಾದ ಚಕ್ರವರ್ತಿಯಾಗಿದ್ದಾನೆ. ಶಾಸನಗಳಲ್ಲಿ ಅವನನ್ನು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿನಿ ಎಂದು ಹೆಸರಿಸಲಾಗಿದೆ. ಅಶೋಕನ ಕಾಲ ಕ್ರಿಸ್ತಪೂರ್ವ 273 232. ಇನ್ನು ಕಳಿಂಗ ಯುದ್ಧ. ಅಶೋಕನ ಕಾಲದಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದ ರಾಜ್ಯ ಆಗಿತ್ತು. ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಅಪೇಕ್ಷಿಸ್ತಾನೆ. ಆದ್ದರಿಂದ ಆತನು ಕಳಿಂಗದ ಮೇಲೆ ದಾಳಿಯನ್ನು ಕೂಡ ಮಾಡ್ತಾನೆ. ಇನ್ನು 13ನೇ ಶಿಲಾಶಾಸನ ಅಶೋಕನ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳನ್ನು ಕುರಿತಾದ ವಿವರಣೆಗಳನ್ನು ಕೂಡ ನೀಡಲಾಗ್ತದೆ. ಇನ್ನು ಕಳಿಂಗ ಯುದ್ಧದಲ್ಲಿ 1,00,000 ಜನ ಪ್ರಾಣವನ್ನು ತೆತ್ತರೆ ಮತ್ತು 1,50,000 ಸೈನಿಕರು ಯುದ್ಧ ಕೈಗಳಾದರು ಎಂದು ಹೇಳಿಬಿಟ್ಟು ಹೇಳಲಾಗುತ್ತೆ. ಇನ್ನು ರಕ್ತಪಾತವನ್ನು ಕಂಡ ಅಶೋಕನು ತುಂಬ ದುಃಖ ತಪ್ತನಾಗ್ತಾನೆ. ಭವಿಷ್ಯದಲ್ಲಿ ಯುದ್ಧ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನಿಸಿದ್ರಿಂದ ಇದೇ ಆತನ ಕೊನೆಯ ಯುದ್ಧವಾಗಿದೆ. ಯುದ್ಧದ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನು ಬದಲಾಯಿಸ್ತಾನೆ. ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯದ ನೀತಿಯನ್ನು ತನ್ನದಾಗಿಸ್ಕೊಳ್ತಾನೆ. ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಅಶೋಕನ ಶಿಲಾಶಾಸನಗಳು. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಅವುಗಳು ಸಾಮ್ರಾಜ್ಯದ ಉದ್ದಗಲಕ್ಕೂ ಕೂಡ ಸಿಕ್ಕಿವೆ. ಶಿಲಾಶಾಸನಗಳು ಮೌರ್ಯರ ಧರ್ಮ, ಸಮಾಜ ಮತ್ತು ಆಡಳಿತದ ಮೇಲೆ ಬೆಳಕು ಚೆಲ್ಲುವುದರೊಂದಿಗೆ ಆತನ ಆದರ್ಶಗಳು ಮತ್ತು ಮನೋಭಾವವನ್ನು ತಿಳಿಯಲು ಸಹಾಯ ಮಾಡ್ತದೆ. ಶಿಲಾಶಾಸನಗಳಲ್ಲಿಯ ಭಾಷೆಯು ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಭಾಷೆಯದಾಗಿದ್ದು, ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯನ್ನು ಕೂಡ ಬಳಸಲಾಗಿದೆ. ದೀರ್ಘವರೆಗೂ ಕೂಡ ಒಳಗಾಗಿದ್ದಂತಹ ಬ್ರಾಹ್ಮಿ ಲಿಪಿಯನ್ನು 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಸಂಶೋಧಿಸಿ ಬೆಳಕಿಗೆ ತರ್ತಾರೆ. ಕರ್ನಾಟಕದಲ್ಲಿ ಅಶೋಕನ ಅನೇಕ ಶಿಲಾಶಾಸನಗಳು ಸಂಶೋಧಿಸಲ್ಪಟ್ಟಿವೆ. ಅವುಗಳು ದೊರಕಿರುವಂತಹ ಸ್ಥಳಗಳೆಂದರೆ ಮಸ್ಕಿ, ಗವಿಮಠ, ಪಾಲ್ಕಿಗುಂಡಿ, ಬ್ರಹ್ಮಗಿರಿ, ಸಿದ್ದಾಪುರ ಹಾಗೂ ಜಂಟಿ ರಾಮೇಶ್ವರ, ನಿಟ್ಟೂರು, ಉದಯಗೋಳಂ ಮತ್ತು ಸನ್ನತಿ. ಹಾಗೆ ಮಸ್ಕಿ ಮತ್ತು ಕಲ್ಕತ್ತಾ ಶಾಸನಗಳು ರಾಜನನ್ನು ದೇವನಾಮ ಪ್ರಿಯದರ್ಶಿ ಅಶೋಕ ಅಂತ ಹೇಳ್ಬಿಟ್ಟು ಉಲ್ಲೇಖಿಸಲಾಗುತ್ತೆ. ಅಶೋಕನ ದಮ್ಮು. ಅಶೋಕನ ಧರ್ಮ. ಅಶೋಕನು ಧರ್ಮಕ್ಕೆ ಶ್ರೇಷ್ಠವಾದಂತಹ ಕೊಡುಗೆಗಳನ್ನು ನೀಡ್ತಾನೆ. ಅವನ ಪ್ರಕಾರ ಧರ್ಮನಿಷ್ಠೆಯು ಈ ಕೆಳಕಂಡ ಗುಣಗಳನ್ನು ಹೊಂದಿರಬೇಕು: ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ಮತ್ತು ಗುರುಗಳಿಗೆ ಗೌರವವನ್ನು ತೋರಬೇಕು. ಪ್ರತಿಯೊಬ್ಬರು ಸತ್ಯವನ್ನು ನುಡಿಬೇಕು. ಸೇವಕರು ಕಿರಿಯರಿಗೆ ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣಬೇಕು. ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು. ಪ್ರತಿಯೊಬ್ಬನು ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚಗಳನ್ನು ನಿಗ್ರಹಿಸಬೇಕು. ಬೌದ್ಧ ಧರ್ಮದ ಹರಡುವಿಕೆಗೆ ಅಶೋಕನು ತೆಗೆದುಕೊಂಡಂತಹ ಕ್ರಮಗಳು ಯಾವುವು ಅಂದರೆ, ಭಾರತದ ಮಾತ್ರವಲ್ಲದೆ ಭಾರತದ ಹೊರಗೂ ಕೂಡ ಬೌದ್ಧ ಧರ್ಮದ ಪ್ರಸಾರಕ್ಕೆ ಅಶೋಕ ಕಾರಣನಾಗಿರ್ತಾನೆ. ಬೌದ್ಧ ಧರ್ಮದ ಪ್ರಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತಾನೆ. ಅವುಗಳೆಂದರೆ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದಂತಹ ಲುಂಬಿನಿವನ, ಗಯಾ, ಸಾರನಾಥ ಮತ್ತು ಕುಶಿನಗರವನ್ನು ಸಂದರ್ಶಿಸಿದ ಮತ್ತು ಧರ್ಮಗೋಷ್ಠಿಗಳನ್ನು ಕೂಡ ಏರ್ಪಡಿಸ್ತಾನೆ. ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ಕೂಡ ನಿರ್ಮಿಸ್ತಾ ಮತ್ತು ಅವುಗಳ ದತ್ತಿಗಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನು ಕೂಡ ಆತ ವ್ಯಯಿಸ್ತಾನೆ. ಇದನ್ನು ತತ್ವಗಳನ್ನು ನೋಡೋದಾದರೆ ಬಂಡೆಗಳು, ಸ್ತಂಭಗಳು ಮತ್ತು ಗುಹೆಗಳ ಗೋಡೆಗಳ